ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಕಥೆನ ಶುರು ಮಾಡೋಣ. ಮೀರಾ ಕಲ್ಯಾಣ ಭಾಗ 11. ಮಿಡ್ಲ್ ಕ್ಲಾಸ್ ಹುಡುಗಿಗೆ ಇಷ್ಟೊಂದು ಕೊಬ್ಬ. ಬೆಳಗ್ಗೆ ನೋಡಿದ್ರೆ ಏನಂದ್ರೂ ಮಾತಾಡದೆ ಇದ್ದವಳು ಈಗ ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ರೂಮ್ ಕಡೆ ಹೊರಟಳು ವಿದ್ಯಾ. ನಂತರ ಬೆಳಗ್ಗೆ ಎಂದಿನಂತೆ ಸಹಜವಾಗಿ ಎದ್ದು ಫ್ರೆಶ್ ಆಗಿ ಈಚೆ ಬಂದು ನಿಂತ ಮೀರನನ್ನ ಪಿಂಕ್ ಬಣ್ಣದ ಸೀರೆಯಲ್ಲಿ ದೇವತೆ ಹಾಗೆ ಕಾಣ್ತಾ ಇದ್ಲು ನೋಡೋಕೆ. ಅದನ್ನು ನೋಡಿದ ಈಜೆ ಹಬ್ಬ, ಎಷ್ಟೊಂದು ಸುಂದರಿ ಇವಳು, ನೋಡ್ತಾ ಇದ್ರೆ ಖಂಡಿತ ಕಳೆದು ಹೋಗಬೇಕು ಅನಿಸುತ್ತೆ. ಬೇಡ ಬೇಡ ಎಂದು ಮುಖದ ತುಂಬ ಮತ್ತೆ ಹೊದಿಕೆಯನ್ನು ಹೊದ್ದು ಮಲಗಿದ್ದ. ರೂಮಿನಿಂದ ಹೊರಗೆ ಬಂದು ಪೂಜೆ ಮಾಡಿ ರಂಗೋಲಿ ಹಾಕಿ ತಿಂಡಿ ಮಾಡಲು ಬಂದಳು ಮೀರಾ. ಹೇಮಾಗೆ ದಿನನಿತ್ಯದಂತೆ ಬಾದಾಮ್ ಹಾಲು ಮಾಡಿಕೊಟ್ಟು ಬಂದಳು. ಅಲ್ಲಿಂದ ಬಂದ ವಿದ್ಯಾ, ಏನು ಅತ್ತೆಗೆ ಅಮ್ಮ ಅಮ್ಮ ಅಂದ್ಕೊಂಡು ಅಷ್ಟು ಹತ್ತಿರ ಆಗ್ತಾ ಇರೋದು? ನೋಡ್ ಮೀರಾ, ನೀನು ಏನು ಮಾಡಿದ್ರು, ಯಾರನ್ನು ಮರಳು ಮಾಡಿದ್ರು, ನಿನ್ನ ಸ್ಥಾನ ಈ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮುಸ್ರೆ ತಿಕ್ಕೊಂಡು ಇರೋದು ಹೊರತು ಈ ಮನೆ ಸೊಸೆಯಾಗಲು ಇರುವ ಯೋಗ್ಯತೆ ನಿಂಗಂತೂ ಇಲ್ಲ. ಬಹುಶಃ ನಿಂಗೆ ನಿನ್ನ ಗಂಡ ಯಾರು, ಅವನ ಕೋಪ ಎಂತಹದ್ದು ಅಂತ ಗೊತ್ತಿಲ್ಲದೆ ಅವನ ಸುಮ್ಮನೆ ಎದುರು ಹಾಕೊಂಡು ತಪ್ಪು ಮಾಡಿದೆ ಅನಿಸುತ್ತೆ. ನೀನೇ ನಿನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ. ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನಿಸುತ್ತೆ. ನೋಡು, ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ನಿಮಗೆ ಒಳ್ಳೆಯದು. ಅದನ್ನು ಬಿಟ್ಟು ಹಿರಿ ಸೊಸೆ ಅಂತ ಏನಾದರೂ ಅಧಿಕಾರ ಚಲಾಯಿಸಲು ಬಂದರೆ ನಿನ್ನ ರೆಕ್ಕೆ ಹೇಗೆ ಕಟ್ ಮಾಡಿ ಬಿಸಾಕಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಂದು ಕುಡಿಯುತ್ತಿದ್ದ ನೀರಿನ ಲೋಟ ಅವಳ ಮೇಲೆ ಎಸೆದು ನಗುತ್ತಾ ಅಲ್ಲಿಂದ ತನ್ನ ರೂಮಿಗೆ ಹೋದಳು ವಿದ್ಯಾ. ಅವಳ ಕೆನ್ನೆಗೆ 2 ಕೊಡಬೇಕು ಅಂತ ಅನಿಸಿದ್ರು ಕೂಡ ಇಲ್ಲ. ಇಷ್ಟು ಬೆಳಿಗ್ಗೆ ಜಗಳ ಯಾಕೆ? ಅತ್ತೆ ಮನಸ್ಸಿಗೆ ನೋವಾಗಬಹುದು ಎಂದು ಏನೂ ಮಾತನಾಡದೆ ಸುಮ್ಮನಾದಳು ಮೀರಾ. ಅವಳು ಹೋದ ನಂತರ ಹೇಮ ಅವರು, ಇದೇನು ಇನ್ನೂ ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಮೇಲಿನಿಂದ ವಿದ್ಯೆ ಆಡಿದ ಮಾತುಗಳನ್ನು ಕೇಳ್ತಾ ಇದ್ದ ಏಜೆ, ಅಲ್ಲ ಇವಳೇನು ಲೂಸಾ? ಅವಳು ಅಷ್ಟೊಂದು ಬೈತಾ ಇದ್ರು ಕೂಡ ಒಳ್ಳೆ ಕಲ್ ಬಂಡೆ ಹಾಗೆ ನಿಂತಿದ್ಲು. ಈಗ ನೋಡಿದರೆ ಅಮ್ಮನ ಹತ್ರ ಏನೂ ಇಲ್ಲ ಅಂತ ಇದ್ದಾಳೆ. ಅಲ್ಲ, ಇವಳು ನಿಜವಾಗಿಯೂ ನಾಟಕ ಮಾಡ್ತಾ ಇದ್ದಾಳ ಅಥವಾ ಇವಳು ಇರೋದೇ ಹೀಗ? ಅದು ಹೇಗೆ ಸಾಧ್ಯ? ಹುಡುಗಿ ಇವಳು ವಿಚಿತ್ರ ಎಂದರೆ ಅವರು ಅಷ್ಟೆಲ್ಲ ಮಾತನಾಡಿದರೂ ಕೂಡ ಏನೂ ಮಾತನಾಡದೆ ಸುಮ್ಮನಿದ್ಲಲ್ಲ. ನಾನು ನೋಡಿದ ಮಟ್ಟಿಗೆ ಕೆನ್ನೆಗೆ 2 ಬೇಗಿತಾಳೆ ಅಂತ ಅಂದ್ಕೊಂಡೆ ಎಂದು ತನ್ನ ಪಾಡಿಗೆ ತಾನು ರೂಮಿಗೆ ಮಾತಾಡ್ತಾ ಬಂದವನು ರೆಡಿಯಾಗಿ ಕೆಳಗೆ ತಿಂಡಿಗೆ ಬಂದನು. ಅವಳ ಸೌಂದರ್ಯಕ್ಕೆ ಸೋತು ಅವನಿಗೆ ಗೊತ್ತಿಲ್ಲದಂತೆ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅಲ್ಲ, ಇವಳು ಮನೆಯಲ್ಲಿ ವಿದ್ಯೆ ಒಬ್ಬಳನ್ನ ಬಿಟ್ಟು ಎಲ್ಲರನ್ನ ಮರಳು ಮಾಡಿಬಿಟ್ಟಿದ್ದಾಳೆ. ಈ ಅಮ್ಮ ಕೂಡ ಇವಳು ಬಂದಿದ್ದು ನನ್ನ ಮೇಲೆ ಕೋಪ ಬರುವ ಹಾಗೆ ಮಾತಿಗೆ ಮುಂಚೆ ಆ ಮಗುವಿನ ಬೈಬೇಡ ಅಂತ ಹೇಳೋಕೆ ಬಂದ್ಬಿಡ್ತಾರೆ. ಎಲ್ಲರನ್ನ ಮರಳು ಮಾಡೋ ಹಾಗೆ ಈ ಏಜೆನ ಮರಳು ಮಾಡೋಕ್ಕೆ ಅಷ್ಟೊಂದು ಸುಲಭವಾಗಿ ಸಾಧ್ಯನೇ ಇಲ್ಲ. ಈಗ ಹೇಗೆ ಉಸಿರು ಬಿಚ್ಚದ ಹಾಗೆ ಇದೆಯಾ ಹಾಗೆ ಇರಬೇಕು. ಅದು ಬಿಟ್ಟು ಹೆಂಡತಿ ಅಂತ ಅಧಿಕಾರ ಚಲಾಯಿಸಲು ಬಂದರೆ ಈ ಏಜೆಯ ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತದೆ ಅಂದ್ಕೊಂಡ. ಹಬ್ಬ, ಸರಿಯಾಗಿ ನಿದ್ದೆ ಆಗಿಲ್ಲ ಅಂದರೆ ಇದೇ ಗೋಳು. ಈ ಹುಡುಗಿಯಿಂದ ಇನ್ನೂ ಏನೇನು ಅನುಭವಿಸ್ಬೇಕು ಎಂದು ನೋಯ್ತಿದ್ದ ತಲೆನ ಒತ್ತಿ ಹಿಡಿದು ಶರ್ಟ್ ಧರಿಸಿ ಕೆಳಗೆ ಬಂದವನಿಗೆ ದೇವರ ಕೋಣೆಯಲ್ಲಿ ದೀಪ ಆರತಿ ಬೆಳಗಿ ಆರತಿಯನ್ನು ಹಿಡಿದು ಆಚೆ ಬಂದ ಮೀರಾ ಕಾಣಲು ಅವಳನ್ನು ನೋಡುತ್ತಾ ಹಾಗೆಯೇ ನಿಂತನು. ಆರತಿ ಹಿಡಿದು ತುಂಬಾನೇ ಮುದ್ದಾಗಿ ಬಂದವಳಿಗೆ ತನ್ನನ್ನೇ ನೋಡುತ್ತಾ ಇದ್ದ ಏಜೆ ಕಾಣಿಸಲು ಒಂದು ಕ್ಷಣ ಹಾಗೆ ಅವನ ಮುಖವನ್ನು ನೋಡುತ್ತಾನೆ ನಿಂತಳು ಇವಳು ಕೂಡ. ಮೀರಾ ಮೊದಲು ಎಚ್ಚೆತ್ತುಕೊಂಡು ನಿಧಾನವಾಗಿ ಅವನಿಂದ ಸರಿದು ಹೊರಗೆ ತುಳಸಿ ಪೂಜೆ ಮಾಡಲು ಹೋದಾಗ ಏಜೆ ಕೂಡ ನೋಯ್ತಾ ಇದ್ದ ತಲೆನ ಹಿಡಿದು ತನ್ನ ತಾಯಿ ರೂಮಿಗೆ ಹೋದನು. ಅರೆ ಪುಟ್ಟ, ಇದೇನು ಬೆಳಗ್ಗೆ ಈ ಅಮ್ಮ ನೆನಪಾಗಿದ್ದು ಎಂದು ಅವನ ಮುಖವನ್ನು ನೋಡಲು ಅವನು ತಲೆಯನ್ನು ಒತ್ತಿ ಹಿಡಿದ ರೀತಿ ಕಂಡು ಅವನ ಬಳಿಗೆ ಬಂದವರು, ಏನಾಯಿತು ಪುಟ್ಟ ಎನ್ನಲು, ಅಮ್ಮ ನೀನು ಹೊಗಳ್ತೀಯಲ್ಲ, ನನ್ನ ಹೆಂಡತಿ ಆ ಮೋಹಿನಿಯ ನನ್ನ ರೂಮಿಗೆ ಬರ್ತಾಳಲ್ಲ, ಅವಳಿಂದಾನೇ ಹೀಗೆ ಆಗಿದ್ದು ಎಂದು ಬೆಡ್ ಮೇಲೆ ಕುಳಿತನು. ಪುಟ್ಟ, ಯಾಕೋ ಆ ಮಗು ಮೇಲೆ ಕೂಗಾಡೋದು? ಏನು ಮಾಡಿದೆ ಅದು? ನೀನು ಕಣ್ಬಿಟ್ಟು ನೋಡಿದರೆ ಸಾಕು ಬೆದರ್ತಾಳೆ ಪಾಪ. ಅಂಥ ಮಗು ಮೇಲೆ ಹೀಗೆ ಹೇಳ್ತಾ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅಮ್ಮ,
ನಿಂಗೆ ನಿನ್ನ ಮಗನಿಗಿಂತ ನೆನ್ನೆ ಬಂದಿರೋ ಅವಳೇ ಹೆಚ್ಚಾಗಿದ್ದಾಳೆ. ನೋಡ್ಪುಟ್ಟ, ನನಗೆ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಏನೂ ಇಲ್ಲ. ಸರಿ, ಈಗ ಅವಳಿಂದ ನಿಂಗೆ ಏನು ತೊಂದರೆ ಆಗಿದೆ ಅಂತ ಹೇಳು. ನಾನು ಈಗಲೇ ಹೋಗಿ ಅವಳನ್ನು ಕರೆದು ಬುದ್ಧಿ ಹೇಳ್ತೀನಿ ಅಂತ ಹೇಳಲು ಮುಂದೆ ಮಾತುಗಳನ್ನ ಆಡಲು ಸಾಧ್ಯವಾಗದೆ ಪದಗಳಿಗಾಗಿ ತಡವರಿಸ್ತಾ ಇದ್ದವನನ್ನು ಕಂಡು ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಹೇಳು, ಏನು ಮಾಡಿದ್ಲು ನಿಂಗೆ ಅವಳು ಎಂದು ಪುನಃ ಕೇಳಲು ಅವಳಿಂದ ತನ್ನ ನಿದ್ದೆ ಹಾಳಾಗಿದೆ, ಕಣ್ಣು ಹೊಡಿತಾಳೆ ಎಂದು ಅವನು ತಾನೇ ಹೇಗೆ ಹೇಳಿಯನು. ಅಮ್ಮ, ನಿಮ್ಮ ಮಗುವನ್ನು ಕಟ್ಕೊಂಡಿರುವ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ ಬಿಡಿ. ನಿಮ್ಮ ಮಗುವಿಗೆ ಹೇಳಿ ಒಂದು ಕಪ್ ಟೀ ಕೊಡಿಸಿ, ಪುಣ್ಯ ಕಟ್ಕೊಳ್ಳಿ ಸಾಕು ಎಂದು ಹೊರಗೆ ಬಂದನು. ಹೇಮಾ ಅವರು ನಗುತ್ತಾ, ನೀನೀಗ ಮುಂಚಿನ ಏಜೆಯನ್ನಾಗಿ ಮಾಡೋಕೆ ನಮ್ಮ ಮೀರಾ ಕೈಯಿಂದ ಮಾತ್ರನೇ ಸಾಧ್ಯ ಎಂದು ನಗುತ್ತಾ ಅಡುಗೆ ಮನೆಗೆ ಬಂದವರು, ನಿನ್ನ ಗಂಡನಿಗೆ ಒಂದು ಕಪ್ ಟೀ ಬೇಕಂತೆ, ಹೋಗಿ ಕೊಟ್ಬಾರಮ್ಮ ಎಂದು ಅವನಿಗೆ ಕೇಳುವಂತೆ ಹೇಳಲು ಅವರ ಕೈಯಲ್ಲಿ ಟೀ ಕಪ್ ಕೊಟ್ಟು, ಅಮ್ಮ ನೀವೇ ಹೋಗಿ ಕೊಡಿ ಎಂದು ಮಗುವಿನಂತೆ ಮುಖ ಮಾಡಿ ನಿಂತವಳನ್ನ ಕಂಡು ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮತ್ತೆ ಮೂಡಿತು. ಅವಳ ಮಾತುಗಳಿಗೆ ಕಿವಿ ಕೊಟ್ಟ ಏಜೆ ಅವಳ ಮಾತುಗಳನ್ನು ಕೇಳಿ, ಎಲ್ಲ ಅಯ್ಯೋ ಇವಳಜ್ಜಿ, ಏನು ನಾನು ಇವಳು ಕಾಫಿಗೆ ಕಾಯ್ಕೊಂಡು ಕೂಡ್ತಿರುವ ಹಾಗೆ ದಿಮಾಗ್ ತೋರಿಸ್ತಾಳೆ ಎಂದವನ ಮುಖವು ಕೋಪದಿಂದ ಕೆಂಪಾಗಿತ್ತು. ನಿಧಾನವಾಗಿ ಟೀ ಕಪ್ನ ಹಿಡಿದು ಅವನ ಬಳಿಗೆ ಬರ್ತಾ ಇದ್ದವಳನ್ನ ಕಂಡು ಅವಳ ಮುಖದಲ್ಲಿನ ಭಾವನೆಯನ್ನ ಕಂಡು ಇವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಎಷ್ಟು ಮಾತಾಡ್ತಾಳೆ ಅಮ್ಮನೆದುರು, ಆದರೆ ನನ್ನ ಕಂಡ್ರೆ ಹೆದ್ರಿ ನಡುಗುವವಳಂತೆ ಎಷ್ಟು ನಾಟಕ ಮಾಡ್ತಾಳೆ ಎಂದು ಬಾರದಿರುವ ಕೋಪವನ್ನು ಮುಖದಲ್ಲಿ ತೋರಿಸುತ್ತಾ ಅವಳ ಮುಖವನ್ನು ನೋಡಲು ಆಗ ತಾನೇ ಎದ್ದು ಬಂದ ವಿದ್ಯಾ ಮೀರಳನ್ನ ಕಂಡು, ಹೇಯ್, ನನಗೆ ಬಿಸಿಯಾದ ಕಾಫಿ ತಂದುಕೊಡು ಅಂತ ಹೇಳಲು ಅವಳ ಮಾತಿಗೆ ಏಜೆ ಮುಖದಿಂದ ಕೋಪದಿಂದ ಅವನ ಮುಖ ಕೆಂಪಾಯಿತು. ಹೇಯ್, ನಿಂಗೆ ಕಣೆ ಹೇಳ್ತಾ ಇರೋದು, ಯಾಕೆ ಕಿವಿ ಕೇಳಿಸೋದಿಲ್ವಾ? ನಾನು ಆಗ್ನಿಂದ ಮಾತಾಡ್ತಾ ಇರೋದು ನಿನ್ನ ಜೊತೆಗೆ, ಆ ಗೋಡೆ ಜೊತೆಗಲ್ಲ ಎಂದು ಅವಳ ಹತ್ತಿರ ಬರಲು ಏಜೆ ಮುಂದೆ ಬಂದು ಕಾಫಿ ಕಪ್ನ ಹಿಡಿಯಲು, ಹೇಯ್ ಮಿಡ್ಲ್ ಕ್ಲಾಸ್, ಎಷ್ಟು ಧೈರ್ಯ ಇದ್ರೆ ನಾನು ಕರೀತಾ ಇದ್ರು ಕೂಡ ಹಾಗೆ ಬರ್ತೀಯ ಎಂದು ಭಾವನನ್ನ ನೋಡದೆ ಅವಳ ರಟ್ಟೆ ಹಿಡಿದು ಎಳೆಯಲು ಟೀ ಕಪ್ ಕೆಳಗೆ ಬಿದ್ದು ಒಡೆದು ಟೀ ಎಲ್ಲ ಕೆಳಗೆ ಚೆಲ್ಲಿತು. ಕಪ್ ಕೂಡ ಕೆಳಗೆ ಬಿದ್ದು ಹೊಡೆದಾಯಿತು. ಕಾಫಿ ಕಪ್ ಕೆಳಗೆ ಬೀಳಲು ಹೆದರಿಕೆಯಿಂದ ಅವಳ ಗಂಟಲು ಒಣಗಿತ್ತು. ಕೋಪದಿಂದ ಎದ್ದು ನಿಂತು ಏಜೆ ಜೋರಾಗಿ ಹರ್ಷ ಅಂತ ಕೂಗಲು ರೂಮಿನಿಂದ ಹೊರಗೆ ಓಡಿ ಬಂದ ಅಣ್ಣ ಏನಾಯಿತು ಎಂದು ಅಂಜುತ್ತಾ ತಲೆ ತಗ್ಗಿಸಿ ನಿಲ್ಲಲು ವಿದ್ಯಾಳ ಮುಂದೆ ನಿಂತನು. ಅವನ ಕೋಪವನ್ನು ಕಂಡು ವಿದ್ಯಾ ಮೈ ಹಾಗೂ ಕಾಲುಗಳು ಹೆದರಿಕೆಯಿಂದ ನಡುಗಲು ಶುರುವಾಯಿತು. ನೋಡ್ ಹರ್ಷ, ಮೀರಾ ಈ ಅಮೋಘ್ನ ಹೆಂಡತಿ, ಅವಳು ಯಾರು ಆಳಲ್ಲ, ಈ ಮನೆಯ ಕೆಲಸಕ್ಕೂ ಕೂಡ ಸೇರಿಲ್ಲ. ಈ ಮನೆಯಲ್ಲಿ ಯಾರಿಗೆ ಏನು ಮಾಡಿಕೊಂಡು ತಿನ್ನಬೇಕು ಅಥವಾ ಕುಡಿಬೇಕು ಅನಿಸುತ್ತೆ ಹಾಗೆ ಅವರೇ ಹೋಗಿ ಮಾಡಿಕೊಡ್ಬಹುದು. ಅದು ಬಿಟ್ಟು ಇನ್ನೊಬ್ಬರಿಗೆ ಆರ್ಡರ್ ಮಾಡುವುದು ನನ್ನ ಕಣ್ಣಿಗೆ ಮತ್ತೆ ಬಿದ್ದಿದ್ದು. ಇನ್ನೊಮ್ಮೆ ಕಂಡ್ರೆ ಮುಂದಿನ ಪರಿಣಾಮ ಹೇಗಿರುತ್ತೆ ಅದನ್ನು ನೀನೇ ಕೆಲವರಿಗೆ ಅರ್ಥ ಮಾಡಿಸ್ಕೊಡು. ಆಗ ಏನು ಹರ್ಷ, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ? ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಪದೇ ಪದೇ ಹೇಳಲು, ಸರಿ ಅಣ್ಣ, ಹೇ ವಿದ್ಯಾ ಬಾ ನೀನು ಎಂದು ಅವಳನ್ನು ಕೈ ಹಿಡಿದು ತನ್ನ ರೂಮಿಗೆ ಎಳೆದುಕೊಂಡು ಹೋದನು. ಹರ್ಷ ವಿದ್ಯಾಳನ್ನ ಎಳೆದುಕೊಂಡು ಹೋಗಿದ್ದು ಕಂಡು ಮೀರಾ ಕಡೆಗೆ ತಿರುಗಿ, ಅಮ್ಮ ತಾಯಿ, ಮುಖ ನೋಡಿಕೊಂಡು ಹೀಗೆ ನಿಂತಿರ್ತೀಯಾ ಅಥವಾ ಕಾಫಿ ಟೀ ಏನಾದ್ರು ಕೊಡ್ತೀಯಾ ಎಂದು ಕೋಪದಲ್ಲಿ ಕೂರಲು ಅವನು ತನಗೆ ಹೇಳ್ತಾ ಇರುವುದು ಎಂದು ಅರಿವಾಗಿ ಕೆಳಗೆ ಬಿದ್ದಿದ್ದ ಒಡೆದ ಕಪ್ನ ತೆಗೆದುಕೊಂಡು ಅಡುಗೆ ಮನೆಗೆ ಓಡಿ ಬಂದಳು. ಬೇಗನೆ ಮತ್ತೊಮ್ಮೆ ಟೀ ಮಾಡಿಕೊಂಡು ಕಪ್ ಹಿಡಿದು ಏಜೆ ಇದ್ದಲ್ಲಿಗೆ ಬಂದವಳು ಅವನು ಪೇಪರ್ ಹಿಡಿದಿರೋದನ್ನು ಕಂಡು ಟೇಬಲ್ ಮೇಲೆ ಟೀ ಕಪ್ಪನ್ನು ಇಟ್ಟು, ಗಂಡ ಟೀ ಎಂದು ಅವನು ನ್ಯೂಸ್ ಪೇಪರ್ ಸರಿಸುವ ಮೊದಲು, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ವಾ ಅಂತ ಕಣ್ಣು ಹೊಡೆದು ಅಡುಗೆ ಮನೆಗೆ ಮತ್ತೆ ಓಡಿದಳು. ಇತ್ತ ರೂಮಿಗೆ ಕೈ ಹಿಡಿದು ಇಳಿದುಕೊಂಡು ಬಂದ ಹರ್ಷನಿಂದ ಒರಟಾಗಿ ಕೈ ಬಿಡಿಸಿಕೊಂಡ ವಿದ್ಯಾ, ಏನಾಗಿದೆ ನಿನಗೆ? ನಿಮ್ಮ ಅಣ್ಣ ನಾನು ಏನೋ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ಅಷ್ಟೊಂದು ಬೈತಾ ಇದ್ರು ಕೂಡ ಒಂದು ಮಾತನ್ನು ಅವ್ರನ್ನ ಯಾಕೆ ಹೀಗೆ ನನ್ನ ಹೆಂಡತಿಗೆ ಬೈತಾ ಇದ್ದೀರಾ ಅಂತ ಕೇಳೋದು ಬಿಟ್ಟು ನನ್ನೇ ಅಲ್ಲಿಂದ ಹೀಗೆ ಹೇಳ್ಕೊಂಡು ಬರ್ತೀರಾ ಎಂದು ಹರ್ಷನ ಮೇಲೆ ಕೋಪಿಸಿಕೊಳ್ಳಲು, ನೋಡ್ವಿದ್ದು ಡಾರ್ಲಿಂಗ್, ಈಗ ಏನಾಯಿತು ಅಂತ ಹೀಗೆ ಕೋಪ ಮಾಡ್ಕೊಳ್ತಾ ಇದೆಯಾ?
ಅಣ್ಣನ ಸ್ವಭಾವ ಎಂಥದ್ದು ಅಂತ ನಾನು ಮೊದಲೇ ನಿನಗೆ ತಿಳಿಸಿ ಹೇಳಿದ್ರು ನೀನು ಯಾಕೆ ಅತ್ತಿಗೆ ಜೊತೆಗೆ ಹಾಗೆ ನಡ್ಕೊಂಡೆ? ಅಂದರೆ ನಾನು ನಿಮ್ಮ ಅತ್ತಿಗೆ ಒಂದೇನಾ ಎಂದು ಮುಂದೆ ಮಾತನಾಡಲು ಹೋದವಳನ್ನು ಅರೆ ವಿದ್ಯಾ, ನಾನು ಹಾಗೆ ಎಲ್ಲಿ ಹೇಳಿದ್ದು ಎಂದು ಅವಳನ್ನು ಹಿಂದಿನಿಂದ ಅಪ್ಪಿ ಅವಳ ಭುಜದ ಮೇಲೆ ತಲೆ ಇಟ್ಕೊಂಡು, ನೋಡು ಇವತ್ತು ನಾವು ಹಾನಿಮೂನ್ಗೆ ಅಂತ ಹೋಗ್ತಾ ಇದ್ದೀವಿ, ಇಂಥ ಸಮಯದಲ್ಲಿ ನಾವಿಬ್ರು ಈ ವಿಷಯಕ್ಕೆ ಮುನ್ಸ್ಕೊಳ್ಳೋದು ಎಷ್ಟು ಸರಿ ಎಂದು ಅವಳ ಕೆನ್ನೆಗೆ ಮುತ್ಕೊಟ್ಟು ಚುಂಬಿಸಲು ಹನಿಮೂನ್ ಟ್ರಿಪ್ ಎಂದು ಕೇಳಿದವಳ ಮುಖದಲ್ಲಿ 1000 ದೀಪಗಳ ಬೆಳಕು ಮೂಡಿತು. ಅರೆ, ನೀನು ನಿಜವಾಗಿಯೂ ಹೇಳ್ತಾ ಇರೋದಾ? ನಾವು ಇವತ್ತು ಹನಿಮೂನ್ಗೆ ಹೋಗ್ತಾ ಇರೋದಾ ಎನ್ನಲು, ಅರೆ ನಾನು ಯಾಕೆ ಸುಳ್ಳು ಹೇಳಲಿ ಎಂದು ಮೊದಲೇ ಬುಕ್ ಆಗಿದ್ದಂತಹ ಟಿಕೆಟನ್ನು ವಿದ್ಯಾಗೆ ತೋರಿಸಲು ಅವಳ ಮನಸ್ಸು ಹೆಸರಿಲ್ಲದಂತೆ ಮಾಯವಾಯಿತು. ಮೀರಾ ಇಟ್ಟು ಹೋದ ಟೀ ಕಪ್ನ ತೆಗೆದುಕೊಂಡ ಏಜೆ ಒಂದು ಸಿಪ್ ಕುಡಿದು, ಎಲ್ಲ ಇವಳಿಗೆ ಎಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಕೂಡ ಬರುತ್ತಲ್ವ, ನನಗೆ ಯಾಕೋ ಇದೆಲ್ಲ ನನ್ನ ಹೊಲಿಸ್ಕೊಳ್ಳಲು ಮಾಡ್ತಿರುವ ನಾಟಕ ಅಂತ ಅನಿಸುತ್ತೆ. ಇರಲಿ, ನಾನು ನೋಡ್ತೀನಿ ಅದೆಷ್ಟು ದಿನ ಇವಳು ನಾಟಕ ಆಡ್ತಾಳೆ ಅಂತ. ಎಲ್ಲರನ್ನ ಮರಳು ಮಾಡ್ತಿರುವ ಹಾಗೆ ನನ್ನ ಮರಳು ಮಾಡಿ ಹೊಲಿಸ್ಕೊಳ್ಳಲು ಸಾಧ್ಯನೇ ಇಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಪೂರ್ತಿ ಟೀಯನ್ನು ಕುಡಿದು ಎಂಜಾಯ್ ಮಾಡಿಕೊಂಡು ಕುಡಿಯಲು ಬಿಸಿ ಬಿಸಿ ಟೀ ಕುಡಿದ್ರಿಂದ ಅವನಿಗಿದ್ದಂತಹ ತಲೆನೋವು ಕೂಡ ಹೆಸರಿಲ್ಲದಂತೆ ಮಾಯವಾಯಿತು. ಮತ್ತೆ ವಿದ್ಯೆ ಹಾಗೂ ಹರ್ಷ ಹನಿಮೂನ್ಗೆ ಹೋಗೋಕೆ ಎಲ್ಲ ಸಿದ್ಧತೆ ಆಗಿತ್ತು. ರೆಡಿಯಾಗಿ ಕೆಳಗೆ ಬಂದಾಗ ಹೇಮಾ ಅವರು ಮೀರಾನ ಕಂಡು ಅವರ ಮನಸ್ಸಿಗೆ ತಾನು ಈ ಮಗುವಿನಗೆ ಈ ಕೋಪಿಷ್ಟ ಮದುವೆ ಮಾಡಿಕೊಂಡು ಈ ಮಗುವಿಗೆ ನೋವು ಕೊಡ್ತಾ ಇದ್ದಾನೆ ಎಂದು ಬೇಸರವಾಗಿತ್ತು. ವಿದ್ಯೆ ಹಾಗೂ ಹರ್ಷ ಹುಷಾರು ಎಂದು ಅವರು ಮಗನ ತಲೆ ಸವರಿ ಒಳಗೆ ಬರಲು ಬೇಕೆಂದು ಮೀರಾ ಬಳಿಗೆ ಬಂದ ವಿದ್ಯಾ, ಏನು ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ನೀನು ಇಂಥದ್ದೆಲ್ಲ ಬರೀ ನೋಡಬಹುದು ಅಷ್ಟೇ, ಅನುಭವಿಸಲು ಸಾಧ್ಯನೇ ಇಲ್ಲ ಎಂದು ವ್ಯಂಗ್ಯವಾಗಿ ನಗುತ್ತಾ, ಇದೆಲ್ಲ ಅನುಭವಿಸೋದಕ್ಕೆ ಯೋಗ್ಯತೆ ಇರಬೇಕು. ಯೋಗ್ಯತೆ ನಿನ್ನೆಂಥ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಎಲ್ಲಿಂದ ಬರಬೇಕು, ಎಲ್ಲಿದೆ ಎಂದು ನಗಲು ಹೊರಗಿನಿಂದ ವಿದ್ಯಾ ಇನ್ನು ಎಷ್ಟು ಹೊತ್ತು ಅಂತ ಹರ್ಷ ಕರೆಯಲು ಬಂದೆ ಎಂದು ಮೀರಾ ಮುಖದ ಬಳಿಗೆ ಬಂದು ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ಮೊಸರು ತಿಕ್ಕೊಂಡು ಉಳಿದಿದ್ದು ನಿನ್ನ ಆ ಅತ್ತೆ ಸೇವೆನ ಮಾಡಿಕೊಂಡು ಇಲ್ಲೇ ಬಿದ್ದಿರು ಎಂದು ನಗುತ್ತಾ ಹೊರಗೆ ಹೋದಳು. ಅವರು ಹೋಗುತ್ತಲೇ ಒಳಗೆ ಬಂದ ಮೀರಾ ಶೂಟಿಂಗ್ಗೆ ಹೊರಟು ನಿಂತ ಏಜೆ ಎದುರು ಬಂದನು. ಅವನ ಮುಖವನ್ನು ಕಂಡು ತಲೆ ಎತ್ತಿ ಅವನನ್ನು ನೋಡಿದ ಮೀರಾ ಸುಮ್ಮನೆ ನಿಲ್ಲಲು ಬೇಕೆಂದು ಜೋರಾಗಿ ಅಮ್ಮ ಹೋಗಿ ಬರ್ತೀನಿ ಎಂದು ತಿರುಗಿ ನೋಡದೆ ಹೋಗಿಬಿಟ್ಟನು. ಬಳಿಗೆ ಬಂದ ಹೇಮಾ ಅವರು, ಮೀರಾ, ಹರ್ಷ ವಿದ್ಯಾ ಹನಿಮೂನ್ಗೆ ಹೋಗಿದ್ದು ನಿಮಗೆ ಬೇಜಾರಾಯ್ತಾ ಎಂದು ಅವಳ ಮುಖವನ್ನು ನೋಡಲು, ಇಲ್ಲ ಅಮ್ಮ, ನನಗೆ ಏನು ಬೇಸರ ಇಲ್ಲ, ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು, ಪರಿಸ್ಥಿತಿ ಹಾಗೆ ಇದೆ. ನಿನ್ನ ಗಂಡನನ್ನು ನಿನಗೆ ಬೇಕಾದ ಹಾಗೆ ತಯಾರಿ ಮಾಡೋದು ಎಲ್ಲ ನಿನ್ನ ಕೈಯಲ್ಲಿದೆ ಪುಟ್ಟ. ಅವನಿಗೆ ಹೆದರೋದನ್ನ ಬಿಟ್ಟು ಅವನನ್ನು ಹೆದರಿಸಿ ನಿನ್ನ ಸೆರಗಿನಲ್ಲಿ ಗಂಟು ಹಾಕ್ಕೊಂಡು ತಿರುಗುವ ಹಾಗೆ ಮಾಡೋದು ಕಲಿ ಎಂದು ಅವಳ ಭುಜವನ್ನು ಬಳಸಿ ಹೇಳಲು, ಹೋಗಿ ಅಮ್ಮ ಎಂದು ಮೀರಾ ನಾಚಿ ನೀರಾದಳು. ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ.